ಅನ್ಯ ರಾಜ್ಯದ ವ್ಯಕ್ತಿಯೊಬ್ಬ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪರಿಶಿಷ್ಟ ಜಾತಿಗೆ ಸೇರಿದವರ ಜಮೀನು ಕಬಳಿಸಲು ಮುಂದಾಗಿದ್ದು, ಇದಕ್ಕೆ ಪೊಲೀಸರು ಸಹಕಾರ ನೀಡುತ್ತಿದ್ದಾರೆ ಎಂದು ಭೀಮ್ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯ ಗೌರವ ಅಧ್ಯಕ್ಷ ಹೆಬ್ಬಾಳ್ ವೆಂಕಟೇಶ್ ಆರೋಪಿಸಿದ್ದಾರೆ. ಬೆಂಗಳೂರು ಪೂರ್ವ ತಾಲೂಕಿನ ಬಾಣಸವಾಡಿ ಗ್ರಾಮದ ಸರ್ವೆ ನಂಬರ್ 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮುನಿಯಪ್ಪ ಬಿನ್ ಕೃಷ್ಣಮೂರ್ತಿ ಅವರ ಮಗ ಪುರುಷೋತ್ತಮ್ ಅವರಿಗೆ ಸೇರಿದ 28 ಗುಂಟೆ ಜಮೀನಿನಲ್ಲಿ 40/40 ಜಾಗವನ್ನ ಬಾಡಿಗೆ ಪಡೆದ ಅನ್ಯ ರಾಜ್ಯದ ರಸಿಕ್ ಲಾಲ್ ಕೆ ಪಾಟೀಲ್ ಬಿನ್ ಕೆಜೆ ಪಾಟೀಲ್ ಎಂಬುವರು 28 ಗುಂಟೆ ಭೂಮಿಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅಮಾಯಕ ದಲಿತರಿಗೆ ವಂಚಿಸಲು ನಿಂತಿದ್ದಾರೆ. ಈತನ ಹಿಂದೆ ಇರುವ ಕಾಣದ ಕೈಗಳನ್ನು ಹೋರಾಟದ ಮೂಲಕ ಮಟ್ಟ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಸಂವಿಧಾನದಲ್ಲಿ ಯಾವುದೇ ಕಾರಣಕ್ಕ ಪೊಲೀಸ್ನವರು ಸಿವಿಲ್ ಮ್ಯಾಟ್ರಲ್ಲಿ ಎಂಟ್ರಿ ಆಗಬಾರ್ದು ಅಂತ ಹೈಕೋರ್ಟು ಸುಪ್ರೀಂ ಕೋರ್ಟು ಡಿಸಿಷನ್ನೇ ಇದೆ, ಆರ್ಡ್ರೇ ಇದೆ. ಆದರೂ ಸಹ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದು 0 FIR ಅಂತಂತಬಿಟ್ಟು ಒಂದು ಮಾಡಿದ್ದಾರೆ. ಅವ್ರು ಏನು ಬೇಕಾದರೂ ಬರ್ಕೋಬೋದು. 0 FIR ನೋಡ್ರಿ ಎಷ್ಟು ಡೇಂಜರ್ ಅಂತಂತಂದರೆ, ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡ್ರು ಪಾಸ್ ಆಗ್ತದೆ. ಏನು? ಒಳ ಮೀಸಲಾತಿ ಆರ್ಡ್ರನ್ನ ಪಾಸ್ ಮಾಡೋದ್ರ ಜೊತೆಯಲ್ಲಿ ಕೆನೆಪದ್ರೆ ಅಂತಂತೇಳ್ಬಿಟ್ಟು ಒಂದನ್ನು ಜೊತೆಯಲ್ಲೇ ತರ್ತಾರೆ. ಅದಕ್ಕೋಸ್ಕರಾಗಿ ಸ್ನೇಹಿತರೆ, ಇವತ್ತು ಬಡವರು ಯಾರೂ ಬದುಕೋಕ್ಕಾಗ್ತಾಯಿಲ್ಲ. ಅದರಿಂದ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಕಸಬಾ ಹೋಬಳಿ ಬಾಣಸವಾಡಿ ಗ್ರಾಮದ ಸರ್ವೆ ನಂಬರು 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ್ದ ಜಾಗ ಇದೇ ಜಾಗದಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ 1 ಎಕರೆ 17 ಗುಂಟೆ ಜಾಗನ ಈ ಜಾಗ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದ್ದು. ಇದು KR ಪುರಂ ಮುಖ್ಯ ರಸ್ತೆ ಮುಂದೆ ಇರೋದು. ಇದು ಬಂದು ರಾಮಮೂರ್ತಿ ನಗರ ಜಂಕ್ಷನ್ನು. ಇದು ಡಿಮಾರ್ಟು ಪಕ್ಕದಲ್ಲಿ ಭಾರಿ ಒಳ್ಳೆ ಜಾಗ ಇಟ್ಟುಕೊಳ್ಳೋದಕ್ಕೂ ಬಡವರಿಗೆ ಪರಿಶಿಷ್ಟರಿಗೆ ಯೋಗ್ಯತೆ ಇಲ್ಲ. ನಾವೇನೋ ಇಟ್ಕೊಂತೀರಪ್ಪ, ನಾವೇನೋ ಮಾಡ್ಕೊತೀರಿ ಅಂತಂತಂದರೆ ನಮಗೆ 5 ಕೋಟಿ ಕೊಡು, 6 ಕೋಟಿ ಕೊಡು, 10 ಕೋಟಿ ಕೊಡು ಅಂತ ಯಾರಪ್ಪನ ಸೊತ್ತಿಗೆ ಯಾರು ಕೇಳೋದು? ಯಾರು ಸ್ವಾಮಿ ಕೇಳ್ತಾರೆ? ಅದರಿಂದ ಇದು ಒರಿಜಿನಲ್ ಓನರು ಇಲ್ಲಿ ಪಕ್ಕದಲ್ಲಿ ಸರ್ವೆ ನಂಬರ್ 45/1 ಬಾಣಸವಾಡಿ ವಿಲೇಜ್ KR ಪುರಂ ಹೋಬಳಿ. ಈ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು, ಅವಾಗಿಂದ ಇಶ್ಯೂ ಇತ್ತು. ಇದು ಆಗಿರೋದು ಮದರ್ ಆಗಿರೋದು ಬಂದ್ಬಿಟ್ಟು ಮೈಸೂರು ಸೆಟಲ್ಮೆಂಟು 1916ರಲ್ಲಿ ಆಗಿದೆ. ಪುರುಷೋತ್ತಮನ್ ಅಂತೇಳಿ ಓನರು, ಅವ್ರ ಕಡೆಯಿಂದ ನಮ್ಮ ಕಡೆ ಬಂತಿದ್ದು. ಬಂದ ಮೇಲೆ ನಾವು ಸ್ವಾಧೀನದಲ್ಲಿದ್ದೀವಿ. ಸ್ವಾಧೀನದಲ್ಲಿ ಇರುವಾಗಲೇ ಒಂಥರ ತೊಂದರೆ ದಿವಸ ಯಾವುದೋ ಗೂಂಡಾಗಿರಿ ಬರೋದು, ಅವ್ರು ಬರೋದು, ಇವ್ರು ಬರೋದು ಅಂತ, ಪೊಲೀಸವ್ರು ಬರೋದು ಅಂತೇಳಿ. ಅದು ಯಾಕಂತ ಹೇಳಿ ಮೈಂಡ್ ರೋಡ್ ಇರತಕ್ಕಂಥ ಪ್ರಾಪರ್ಟಿ ಇದು. ಮೊನ್ನೆ ಈ ಪ್ರಾಪರ್ಟಿ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಬೇರೆ ಯಾವುದೋ ಒಂದು ಮನೆ ಕಟ್ಟೋಣ ಅಂತೇಳಿ ಸ್ಟಾರ್ಟ್ ಮಾಡುವಾಗ ಒಂಥರ ಕಿರುಕುಳ ನಮಗೆ. ಯಾವ ಕಡೆಯಿಂದ ಲೋಕಲ್ ಪೊಲೀಸ್ ಕಡೆಯಿಂದ ಯಾರ ಕಡೆಯೂ ಇಲ್ಲ. ಲೋಕಲ್ ಇನ್ಸ್ಪೆಕ್ಟರ್ ಆಗಲಿ, ACP ಆಗಲಿ, DCP ಕಡೆ, ADGP ಕಡೆ, ಅಡಿಷನಲ್ ಜನರಲ್ ಆಫ್ ಪೊಲೀಸ್ ಇವ್ರ ಕಡೆ ಎಲ್ಲ ಬಂದು ನಮಗೆ ಟಾರ್ಚರ್ ಆಗ್ತಾಯಿದೆ. ಇವಾಗ ನಮ್ಮ ಸೊತ್ತು ನಾವು ಡೆವಲಪ್ ಮಾಡ್ಕೊತೀವಿ, ನಾವು ಏನೋ ಮಾಡ್ಕೊತೀವಿ. ಇವಾಗ ಯಾರೋ ರಸಿಕ್ ಲಾಲ್ ಪಾಟೀಲ್ ಅಂತ ಬಾಡಿಗೆ ಬಂದಿದ್ದ ಅವನು ಹೋದ. ಈಗ ಕೋರ್ಟ್ ಆದೇಶ ಆಗಿತ್ತು, ತಹಸೀಲ್ದಾರ್ ಆದೇಶ ಆಗಿದೆ. ಆದೇಶ ಆದಮೇಲೆ ಇದೇ ಪೊಲೀಸಲ್ಲೇ ರಿಸೀವ್ ಮಾಡ್ಕೊಂಡಿದ್ದಾರೆ. 11 ಗಂಟೆಗೆ ಖಾಲಿ ಮಾಡಿಸ್ಬೇಕು ಅಂತ ರಿಸೀವ್ ಮಾಡಿಕೊಂಡು ಆ ಪ್ರೋಸೆಸ್ ಎಲ್ಲ ಮುಗೀತು. ಡೆಲ್ಲಿಯಿಂದ ಆದೇಶ ಆಗಿದೆ. ಇವರು FC ನಾವು FC ಇಂಥ ಒಂದು ವ್ಯಕ್ತಿಗಳಿಗೆ ನಮ್ಮ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಕೊಡ್ತೀರಾ ನೀವು? ಯಾರೋ ಒಂದು ರಾಜಸ್ಥಾನದಲ್ಲಿ ಬಂದಿರತಕ್ಕಂಥ ಸೇಟಲ್ಲಿ ಉಳ್ಕೊಂಡಿದ್ದ, ಬಾಡಿಗೆಗೆ ಬಂದಿದ್ದ, ಖಾಲಿ ಮಾಡ್ಕೊಂಡು ಹೋದ ಮೇಲೇನೂ ನಿಮ್ಮ ಕಿರುಕುಳ ತಾಳೋಕ್ಕಾಗ್ತಾಯಿಲ್ಲ ನಮಗೆ.